ಪಾಕಿಸ್ತಾನದಿಂದ ಭಾರತಕ್ಕೆ ಸುರಂಗಗಳ ಮೂಲಕ ಬರ್ತಾ ಇದ್ದಾರೆ ಉಗ್ರರು. 20 ವರ್ಷಗಳಲ್ಲಿ 22 ಸುರಂಗಗಳ ಪತ್ತೆ. ಹಾಗಾದ್ರೆ ಈ ಸುರಂಗಗಳನ್ನ ತೋಡ್ತಾ ಇರೋರು ಯಾರು? ಈ ಸುರಂಗ ಮಾರ್ಗಗಳನ್ನ ಭಾರತೀಯ ಸೇನೆ ಪತ್ತೆ ಹಚ್ಚಿದ್ದಾದ್ರೂ ಹೇಗೆ? ಸುರಂಗಗಳ ಮೂಲಕ ಉಗ್ರರನ್ನ ಕಳಿಸುವ ಪ್ಲಾನ್ ಅನ್ನ ಪಾಕಿಸ್ತಾನಕ್ಕೆ ಹೇಳಿಕೊಟ್ಟಿದ್ಯಾರು? ನಮಸ್ಕಾರ. ನೀವು ಭಜರಂಗಿ ಭಾಯಿಜಾನ್ ಅನ್ನುವಂತಹ ಸಿನಿಮಾವನ್ನ ನೋಡಿರಬಹುದು. ಆ ಸಿನಿಮಾದಲ್ಲಿ ನಟ ಸಲ್ಮಾನ್ ಖಾನ್ ಸುರಂಗ ಮಾರ್ಗದ ಮೂಲಕವಾಗಿ ಪಾಕಿಸ್ತಾನಕ್ಕೆ ಹೋಗುವಂತಹ ಒಂದು ದೃಶ್ಯ ಇದೆ. ಈ ದೃಶ್ಯದ ರೀತಿಯಲ್ಲೇ ಗಡಿ ಭಾಗದಲ್ಲಿ ಸುರಂಗವನ್ನ ಕೊರೆದು ಆ ಮೂಲಕವಾಗಿ ಉಗ್ರರನ್ನ ಭಾರತಕ್ಕೆ ಕಳಿಸುವಂತಹ ಯೋಜನೆಯನ್ನ ಪಾಕಿಸ್ತಾನದ ಸೇನೆ ಮಾಡ್ತಾ ಇತ್ತು. ಇದೇನು ಹೊಸದಲ್ಲ. ಆದರೆ ಭಾರತೀಯ ಸೇನೆ ಇತ್ತೀಚೆಗೆ ಪತ್ತೆ ಹಚ್ಚಿರುವಂತಹ ಕೆಲವು ಸುರಂಗಗಳು ಬಹಳ ಉದ್ದವಾದ ಸುರಂಗಗಳು. ನಾವು ಇಲ್ಲಿವರೆಗೂ ಏನಂತ ಅನ್ಕೊಂಡಿದ್ವಿ, POK ಬಾರ್ಡರ್ನಲ್ಲಿ ಸುರಂಗವನ್ನ ಕೊರೆದು ಆ ಮೂಲಕವಾಗಿ ಉಗ್ರರನ್ನ ಭಾರತಕ್ಕೆ ಕಳಿಸಲಾಗ್ತಾ ಇತ್ತು ಅಂತ. ಆದರೆ ಇತ್ತೀಚೆಗೆ ಜಮ್ಮುವಿನ ಕೆಲ ಭಾಗಗಳಲ್ಲಿ ಸುರಂಗಗಳು ಕಂಡು ಬಂದಿದೆ. ಈ ಸುರಂಗಗಳು ನೇರವಾಗಿ ಪಾಕಿಸ್ತಾನದ ಸೇನಾ ನೆಲೆಗೆ ಜೋಡಣೆಯಾಗಿದೆ, ಲಿಂಕ್ ಅನ್ನು ಹೊಂದಿದೆ ಅನ್ನುವಂತಹ ಮಾಹಿತಿಗಳನ್ನು ಕೂಡ ಸೇನಾ ಮೂಲಗಳು ಬಹಿರಂಗಪಡಿಸಿದೆ. ಯಾವಾಗ ಪಾಕಿಸ್ತಾನಕ್ಕೆ ಹಮಾಸ್ ಉಗ್ರರು ಎಂಟ್ರಿ ಕೊಟ್ಟರೋ ಆವಾಗ ಈ ಪಾಕಿಸ್ತಾನದ ಉಗ್ರರು ಸುರಂಗ ಮಾರ್ಗಗಳ ಮಹತ್ವವನ್ನ ತಿಳ್ಕೊಂಡ್ರು. ಈ ಹಮಾಸ್ ಉಗ್ರರು ಸುರಂಗ ಮಾರ್ಗಗಳ ಬಗ್ಗೆ ಪಾಕಿಸ್ತಾನದ ಉಗ್ರರಿಗೆ ಹೇಳಿಕೊಟ್ರು. ಈ ಹಮಾಸ್ನ ಉಗ್ರರು ಇಸ್ರೇಲ್ನ ವಿರುದ್ಧ ಯುದ್ಧವನ್ನ ಮಾಡೋದಕ್ಕೆ ಯೂಸ್ ಮಾಡಿಕೊಂಡಿದ್ದೆ ಸುರಂಗ ಮಾರ್ಗಗಳನ್ನ. ಈಗ ಆ ಹಮಾಸ್ ಉಗ್ರರ ಮಾದರಿಯಲ್ಲಿಯೇ ಪಾಕಿಸ್ತಾನದ ಉಗ್ರರು ಕೂಡ ಸುರಂಗ ಮಾರ್ಗಗಳನ್ನ ಬಳಸಿಕೊಳ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಬಹಿರಂಗ ಆಗಿದೆ. ಈಗಾಗಲೇ ಜಮ್ಮುವಿನ ಗಡಿ ಭಾಗದಲ್ಲಿರುವಂತಹ ಸುರಂಗಗಳ ಬಗ್ಗೆ ಭಾರತೀಯ ಸೇನೆ ಇನ್ವೆಸ್ಟಿಗೇಷನ್ ಅನ್ನ ಪ್ರಾರಂಭ ಮಾಡಿದೆ. ಕಳೆದ 20 ವರ್ಷಗಳಲ್ಲಿ ಭಾರತೀಯ ಸೇನೆ ಪತ್ತೆ ಹಚ್ಚಿದ್ದು ಒಂದಲ್ಲ ಎರಡಲ್ಲ, ಸುಮಾರು 22 ಸುರಂಗ ಮಾರ್ಗಗಳನ್ನು ಪತ್ತೆ ಹಚ್ಚಿದೆ. ಹಾಗಾದ್ರೆ ಈ ಸುರಂಗ ಮಾರ್ಗಗಳು ಹುಟ್ಟುಕೊಂಡಿದ್ದೆಲ್ಲಿ? ಅದು ಪಾಕಿಸ್ತಾನದಲ್ಲಿ. ಪಾಕಿಸ್ತಾನದ ಉಗ್ರರು ಸುರಂಗ ಮಾರ್ಗಗಳ ಮೂಲಕವಾಗಿ ಭಾರತಕ್ಕೆ ಎಂಟ್ರಿ ಆಗ್ತಾ ಇದ್ರು. ನಿಮಗೆಲ್ಲರಿಗೂ 2019ರಲ್ಲಿ ನಡೆದ ಪುಲ್ವಾಮಾ ಅಟ್ಯಾಕ್ ಬಗ್ಗೆ ಗೊತ್ತಿರಬಹುದು. ಈ ಅಟ್ಯಾಕ್ನಲ್ಲಿ ಸುಮಾರು 40 ಸೈನಿಕರು ಮೃತಪಟ್ಟಿದ್ರು. ಈ ಅಟ್ಯಾಕ್ನ ಮಾಸ್ಟರ್ ಮೈಂಡ್ ಆಗಿರುವಂತಹ ಒಬ್ಬ ಉಗ್ರ ಭಾರತಕ್ಕೆ ಬಂದಿದ್ದು ಹೇಗೆ? ಅದು ಸುರಂಗ ಮಾರ್ಗದ ಮೂಲಕ. 2016ರಲ್ಲಿ ನಗರೋಟ ಆರ್ಮಿ ಕ್ಯಾಂಪ್ ಅಟ್ಯಾಕ್ ನಡೀತು. ಇದರಲ್ಲಿ ಭಾಗಿಯಾಗಿದ್ದ 4 ಉಗ್ರರು ಭಾರತಕ್ಕೆ ಬಂದಿದ್ದು ಹೇಗೆ? ಅದು ಸುರಂಗ ಮಾರ್ಗದ ಮೂಲಕ. ಭಾರತದ ಸೆಕ್ಯೂರಿಟಿ ಏಜೆನ್ಸೀಸ್ ಹೆಚ್ಚಿನ ಸುರಂಗಗಳು ಜಮ್ಮುವಿನಲ್ಲೇ ಪತ್ತೆಯಾಗಿದೆ ಅಂತ ಹೇಳಿದೆ. ಈ ಎಲ್ಲಾ ಸುರಂಗಗಳು ಭಾರತ ಮತ್ತು ಪಾಕಿಸ್ತಾನದ ಬಾರ್ಡರ್ಗಳಲ್ಲಿ ಪತ್ತೆಯಾಗಿದೆ. ಇದಕ್ಕಿಂತಲೂ ಆಶ್ಚರ್ಯಕರ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ, ಕಾಶ್ಮೀರಕ್ಕಿಂತಲೂ ಹೆಚ್ಚಾಗಿ ಜಮ್ಮುವಿನಲ್ಲಿ ಸುರಂಗಗಳು ಪತ್ತೆಯಾಗಿದೆ. ಯಾಕಂತ ಹೇಳಿದ್ರೆ ಜಮ್ಮು ಬಹಳ ಫ್ಲಾಟ್ ಆಗಿರುವಂತಹ ಲ್ಯಾಂಡ್ ಅನ್ನ ಹೊಂದಿದೆ. ಜೊತೆಗೆ ಇಲ್ಲಿ ನದಿಗಳು ಕೂಡ ಇದೆ. ಈ ನದಿಗಳಿಂದ ಜಮ್ಮುವಿನ ಮಣ್ಣು ಬಹಳ ಮೃದುವಾಗಿರುತ್ತೆ. ಮೃದುವಾಗಿರುವಂತಹ ಮಣ್ಣಿನಲ್ಲಿ ಬಹಳ ಸುಲಭವಾಗಿ ಸುರಂಗಗಳನ್ನು ತೋಡಬಹುದು. ಹಾಗಾಗಿ ಜಮ್ಮುವಿನಲ್ಲೇ ಹೆಚ್ಚಾಗಿ ಸುರಂಗಗಳು ಕಂಡು ಬಂದಿದೆ. ಈ ಸುರಂಗಗಳನ್ನ ಉಗ್ರರು ಭಾರತಕ್ಕೆ ಬರೋದಕ್ಕೆ ಮಾತ್ರ ಬಳಸ್ತಾ ಇಲ್ಲ, ಬದಲಾಗಿ ಶಸ್ತ್ರಾಸ್ತ್ರಗಳ ಕಳ್ಳ ಸಾಗಾಣಿಕೆಗೆ, ಮಾದಕ ವಸ್ತುಗಳ ಕಳ್ಳ ಸಾಗಾಣಿಕೆಗೆ, ಜೊತೆಗೆ ಗುಪ್ತಚರ ಕೆಲಸಗಳಿಗಾಗಿ ಈ ಸುರಂಗ ಮಾರ್ಗಗಳನ್ನ ಉಗ್ರರು ಬಳಸಿಕೊಳ್ತಾ ಇದ್ದಾರೆ. ಕೆಲವು ಸುರಂಗಗಳು 30 ಮೀಟರ್ ಆಳವಾಗಿದೆ, 500 ಮೀಟರ್ ಉದ್ದವಾಗಿದೆ. ಇನ್ನೂ ಕೆಲವು ಸುರಂಗಗಳಲ್ಲಿ ಆಕ್ಸಿಜನ್ ಸಪ್ಲೈ ಸಿಸ್ಟಮ್ ಕೂಡ ಇದೆ. ಹಾಗಾದ್ರೆ ಈ ಸುರಂಗಗಳನ್ನ ನಿರ್ಮಿಸಿದ್ದು ಯಾರು? ಬೇರೆ ಯಾರು ಅಲ್ಲ, ಪಾಕಿಸ್ತಾನದ ಸೇನೆ. ಪಾಕಿಸ್ತಾನದ ಸೇನೆನೇ ಸುರಂಗಗಳನ್ನ ನಿರ್ಮಿಸಿದ್ದು ಅಂತ ಹೇಗೆ ಗೊತ್ತಾಯಿತು ಅನ್ನುವಂತಹ ಪ್ರಶ್ನೆ ನಿಮ್ಮನ್ನ ಕಾಡ್ತಾ ಇರಬಹುದು. ಅದು ಹೇಗೆ ಗೊತ್ತಾಯಿತು ಅಂತ ಹೇಳಿದ್ರೆ, ಭಾರತೀಯ ಸೇನೆ ಈ ಸುರಂಗಗಳಲ್ಲಿ ಹೊಯ್ಗೆಯನ್ನ ತುಂಬಿದಂತಹ ಕೆಲವು ಬ್ಯಾಗ್ಗಳನ್ನು ನೋಡ್ತಾರೆ. ಆ ಬ್ಯಾಗ್ಗಳಲ್ಲಿ ಮೇಡ್ ಇನ್ ಕರಾಚಿ ಅಂತ ಬರೆದಿರುತ್ತೆ. ಹಾಗಾಗಿ ಇವರಿಗೆ ಕನ್ಫರ್ಮ್ ಆಗುತ್ತೆ ಇದು ಪಾಕಿಸ್ತಾನದ ಸೇನೆಯೇ ಮಾಡಿರುವಂತಹ ಕೆಲಸ ಅಂತ ಹೇಳಿ. ಇನ್ನೂ ಕೆಲವು ಸುರಂಗಗಳು ನೇರವಾಗಿ ಪಾಕಿಸ್ತಾನದ ಸೇನಾ ನೆಲೆಗೆ ಹೋಗುತ್ತೆ ಅಂತ ನಮ್ಮ ಸೈನಿಕರು ಹೇಳ್ಕೊಂಡಿದ್ದಾರೆ. ಹಾಗಾಗಿ ಕನ್ಫರ್ಮ್ ಆಗುತ್ತೆ ಇದು ಪಾಕಿಸ್ತಾನದ ಆರ್ಮಿ ಮಾಡಿರುವಂತಹ ಕೆಲಸ ಅಂತ ಹೇಳಿ. ಹಾಗಾದ್ರೆ ಪಾಕಿಸ್ತಾನದ ಆರ್ಮಿ ಈ ರೀತಿಯಾಗಿ ಸುರಂಗ ಮಾರ್ಗಗಳನ್ನ ನಿರ್ಮಾಣ ಮಾಡಿ ಅದರ ಮೂಲಕವಾಗಿ ಉಗ್ರರನ್ನ ಭಾರತಕ್ಕೆ ಕಳಿಸ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಭಾರತೀಯ ಸೇನೆಗೆ ಹೇಗೆ ಗೊತ್ತಾಯಿತು ಅನ್ನೋದನ್ನ ಹೇಳ್ತೀನಿ. ಭಾರತೀಯ ಸೇನೆ ಡ್ರೋನ್ಗಳನ್ನ ಮತ್ತು ಟೆಕ್ನಾಲಜಿಗಳನ್ನ ಬಳಸುವ ಮೂಲಕವಾಗಿ ಈ ಒಂದು ವಿಚಾರವನ್ನ ಕಂಡುಹಿಡಿಯುತ್ತೆ. ಜಮ್ಮುವಿನಲ್ಲಿ ನಡೆಯುವಂತಹ ಎಲ್ಲ ಆಕ್ಟಿವಿಟಿಗಳನ್ನ ಈ ಡ್ರೋನ್ ಟ್ರ್ಯಾಕ್ ಮಾಡುತ್ತೆ. ಜೊತೆಗೆ ಇನ್ನೂ ಕೆಲವು ಡ್ರೋನ್ಗಳಲ್ಲಿ ಗ್ರೌಂಡ್ ಪೆನಿಟ್ರೇಟಿಂಗ್ ರಾಡರ್ಸ್ ಕೂಡ ಇದೆ. ಇಂತಹ ಡ್ರೋನ್ಗಳು ರೇಡಿಯೋ ತರಂಗಗಳನ್ನು ಬಿಡುಗಡೆ ಮಾಡಿ ಅದರ ಮೂಲಕವಾಗಿ ಭೂಮಿಯ ಆಳದಲ್ಲಿ ಏನು ನಡೀತಾ ಇದೆ ಅನ್ನುವಂಥದ್ದನ್ನು ಕಂಡುಹಿಡಿಯುತ್ತೆ. ಡ್ರೋನ್ಗಳ ಮೂಲಕ ಪತ್ತೆ ಹಚ್ಚಿದ್ದಾಯಿತು.
ಭಾರತೀಯ ಸೇನೆ ಇನ್ನೊಂದು ವಿಧಾನದ ಮೂಲಕವಾಗಿಯೂ ಈ ಸುರಂಗಗಳನ್ನು ಪತ್ತೆ ಹಚ್ಚಿದೆ. ಅದೇ ಸೀಸ್ಮಿಕ್ ಸೆನ್ಸಾರ್ಸ್. ಈ ಸೀಸ್ಮಿಕ್ ಸೆನ್ಸಾರ್ಗಳನ್ನು ಬಾರ್ಡರ್ಗಳ ಹತ್ರ ಇರಿಸಲಾಗುತ್ತೆ. ಇದು ಕಂದಕಗಳನ್ನು ತೋಡುವಂಥದ್ದು, ಅಗೆಯುವಂಥದ್ದು, ಇಂತಹ ಜಿಯೋ ಆಕ್ಟಿವಿಟಿಗಳನ್ನು ಪತ್ತೆ ಹಚ್ಚುತ್ತೆ. ಇದು ಭೂಮಿಯಲ್ಲಿ ಯಾವುದೇ ರೀತಿಯ ಶಬ್ದ ಆದರೂ, ವೈಬ್ರೇಟ್ ಆದರೂ ಅದನ್ನು ಪತ್ತೆ ಹಚ್ಚುತ್ತೆ. ಇನ್ನೊಂದು ವಿಧಾನ ಯಾವುದು ಅಂತ ಹೇಳಿದ್ರೆ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇದು ಮನುಷ್ಯರ ಅಂದರೆ ಜನರ ಚಲನವಲನಗಳನ್ನು, ಯಾರು ಬರ್ತಾ ಇದ್ದಾರೆ, ಯಾರು ಹೋಗ್ತಾ ಇದ್ದಾರೆ ಅನ್ನುವಂಥದ್ದನ್ನೆಲ್ಲ ಈ AI ಪತ್ತೆ ಹಚ್ಚುತ್ತೆ. ಸೊ ಈ ಮೂರೂ ಟೆಕ್ನಿಕ್ಗಳನ್ನು ಬಳಸಿ ಇಂಡಿಯನ್ ಆರ್ಮ್ಡ್ ಫೋರ್ಸ್ ಈ ಸುರಂಗಗಳನ್ನು ಪತ್ತೆ ಹಚ್ಚೋದ್ರಲ್ಲಿ ಯಶಸ್ವಿಯಾಗಿದೆ. ಈ ಪಾಕಿಸ್ತಾನ ಇನ್ನೂ ಸುರಂಗಗಳನ್ನು ತೋಡೋದ್ರಲ್ಲೇ ಇದೆ. ಆದರೆ ಭಾರತ ತಂತ್ರಗಳನ್ನು ರೂಪಿಸೋದ್ರಲ್ಲಿ, ನಾವೀನ್ಯತೆಯಲ್ಲಿ, ಟೆಕ್ನಾಲಜಿಗಳನ್ನು ಬಳಸೋದ್ರಲ್ಲಿ ಬಹಳ ಮುಂದುವರೆದಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ.